ಈ ಪವಿತ್ರ ಚಂಡಿ ಹೋಮವು ಮಹಾಶಕ್ತಿಯ ರೂಪವಾದ ಚಾಮುಂಡೇಶ್ವರಿ ಅಮ್ಮನ ಆರಾಧನೆ. ಇದರ ಮೂಲ ಗ್ರಂಥವೆಂದರೆ ದೇವಿ ಮಹಾತ್ಮ್ಯಂ. ಈ ಹೋಮವು ಶತ್ರುನಾಶ, ದುಷ್ಟಶಕ್ತಿ ನಿವಾರಣೆ, ಆತ್ಮಶಕ್ತಿ ಜಾಗೃತಿ ಮತ್ತು ದೈವಿಕ ರಕ್ಷಣೆಗೆ ಪ್ರಸಿದ್ಧವಾಗಿದೆ. ಇದು ಸಾಮಾನ್ಯ ಪೂಜೆ ಅಲ್ಲ, ಅತ್ಯಂತ ಶಕ್ತಿಶಾಲಿ ವೇದಿಕ ಕ್ರಿಯೆ. ಆದ್ದರಿಂದ ಶುದ್ಧ ಮನಸ್ಸು, ಶುದ್ಧ ದೇಹ ಮತ್ತು ಗುರು ಅನುಗ್ರಹ ಅತ್ಯಗತ್ಯ. ಹೋಮ ಪ್ರಾರಂಭಕ್ಕೂ ಮೊದಲು ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ. ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಹೋಮಕುಂಡವನ್ನು ಸ್ಥಾಪಿಸಿ. ದರ್ಬೆ ಹಾಸಿ, ಸಮಿಧೆ, ಗೋಘೃತ, ನವಧಾನ್ಯ, ಕುಂಕುಮ, ಅರಿಶಿನ, ಹೂವುಗಳು, ಫಲ, ನೈವೇದ್ಯ ಸಿದ್ಧಪಡಿಸಿ. ಮೊದಲು ಆಚಮನ ಮಾಡಬೇಕು. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ. ನಂತರ ವಿಘ್ನ ನಿವಾರಣೆಗೆ ಗಣಪತಿ ಧ್ಯಾನ. ಓಂ ಗಂ ಗಣಪತಯೇ ನಮಃ. ಇದರಿಂದ ಎಲ್ಲ ಅಡೆತಡೆಗಳು ನಿವಾರಣೆ ಆಗುತ್ತವೆ. ಈಗ ಕಲಶ ಸ್ಥಾಪನೆ ಮಾಡಿ ಜಲದಲ್ಲಿ ದೈವಿಕ ಶಕ್ತಿ ಆಮಂತ್ರಿಸಿ. ಓಂ ಅಪ್ಸು ಅಂತರಂ ವಿಷ್ಣುಂ, ವಿಷ್ಣುಂ ಜಲೇ ಸ್ಥಿತಂ, ವಿಷ್ಣುಂ ಸರ್ವಗತಂ ದೇವಂ ನಮಾಮಿ ಹರಿಂ. ನಂತರ ಅಗ್ನಿ ಪ್ರಜ್ವಲನ. ಅಗ್ನಿದೇವರು ಯಜ್ಞದ ಹೃದಯ. ಓಂ ಅಗ್ನಿಮೀಳೇ ಪುರೋಹಿತಂ, ಯಜ್ಞಸ್ಯ ದೇವಂ ಋತ್ವಿಜಂ, ಹೋತಾರಂ ರತ್ನಧಾತಮಂ. ಅಗ್ನಿ ಬೆಳಗಿದ ನಂತರ ದೇವಿ ಆವಾಹನೆ. ಮನಸ್ಸಿನಲ್ಲಿ ಉಗ್ರ ಆದರೆ ಕರುಣಾಮಯಿ ಚಾಮುಂಡೇಶ್ವರಿ ರೂಪವನ್ನು ಧ್ಯಾನಿಸಿ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೇ. ಇದು ನವಾರಣ ಮಂತ್ರ. ಐಂ ಜ್ಞಾನಶಕ್ತಿ, ಹ್ರೀಂ ಮಹಾಮಾಯ, ಕ್ಲೀಂ ಆಕರ್ಷಣ ಶಕ್ತಿ, ಚಾಮುಂಡಾಯೈ ಚಂಡಿಕಾದೇವಿಗೆ, ವಿಚ್ಛೆ ರಕ್ಷಿಸು. ಈಗ ದೇವಿ ಮಹಾತ್ಮ್ಯ ಪಾರಾಯಣ ಪ್ರಾರಂಭ. ಪ್ರಥಮ, ಮಧ್ಯಮ ಮತ್ತು ಉತ್ತರ ಚರಿತ್ರ ಪಠಣ ಅತ್ಯಂತ ಮುಖ್ಯ. ಪ್ರತಿಯೊಂದು ಅಧ್ಯಾಯದ ನಂತರ ಹೋಮ ಆಹುತಿ ನೀಡಬೇಕು. ಪ್ರತಿಯೊಂದು ಆಹುತಿಗೂ ಈ ಮಂತ್ರ ಉಚ್ಚರಿಸಿ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೇ ಸ್ವಾಹ. ಪ್ರತಿ ಸ್ವಾಹ ಸಮಯದಲ್ಲಿ ತುಪ್ಪ ಮತ್ತು ಸಮಿಧೆ ಅಗ್ನಿಗೆ ಅರ್ಪಿಸಿ. ನಂತರ ದುರ್ಗಾ ಸೂಕ್ತ ಪಠಣ. ಓಂ ಜಾಟವೇದಸೆ ಸುನವಾಮಸೋಮಂ, ಅರಾತಿ ಯತೋ ನಿದಹಾತಿ ವೇದಃ, ಸನಃ ಪರ್ಷಾದತಿ ದುರ್ಗಾಣಿ ವಿಶ್ವಾ, ನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ಇದು ಎಲ್ಲ ಸಂಕಟಗಳಿಂದ ರಕ್ಷಣೆ ಕೊಡುತ್ತದೆ. ಆಮೇಲೆ ರಕ್ಷಾಮಂತ್ರ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಕನಿಷ್ಠ 11 ಅಥವಾ 21 ಬಾರಿ ಜಪಿಸಬೇಕು. ಮುಖ್ಯ ಭಾಗದ ಅಂತ್ಯದಲ್ಲಿ ವಿಶೇಷ ಪೂರ್ಣಾಹುತಿ. ದೊಡ್ಡ ಸಮಿಧೆ, ಹೆಚ್ಚು ತುಪ್ಪ, ನವಧಾನ್ಯ, ನೈವೇದ್ಯ ಸೇರಿಸಿ ಈ ಮಂತ್ರದೊಂದಿಗೆ ಅರ್ಪಿಸಿ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೇ ಪೂರ್ಣಾಹುತಿ ಸ್ವಾಹ. ಪೂರ್ಣಾಹುತಿ ಸಮಯದಲ್ಲಿ ಮನಸ್ಸಿನಲ್ಲಿ ನಿಮ್ಮ ಎಲ್ಲಾ ಕಷ್ಟಗಳು ಅಗ್ನಿಯಲ್ಲಿ ಕರಗುತ್ತಿವೆ ಎಂದು ಭಾವಿಸಬೇಕು. ನಂತರ ಕ್ಷಮಾಪಣೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯಾ, ದಾಸೋಹಂ ಕ್ಷಮಸ್ವ ಮಾಂ ದೇವಿ ಪ್ರಸೀದ ಪರಮೇ. ಕೊನೆಯಲ್ಲಿ ಶಾಂತಿಪಾಠ. ಓಂ ಶಾಂತಿ ಶಾಂತಿ ಶಾಂತಿ. ಹೋಮ ಪೂರ್ಣವಾದ ನಂತರ ಪ್ರಾರ್ಥನೆ ಮಾಡಿ ಪ್ರಸಾದ ವಿತರಿಸಿ. ಈ ಚಂಡಿ ಹೋಮವು ಕೇವಲ ವಿಧಿ ಮಾತ್ರವಲ್ಲ, ಇದು ಶಕ್ತಿಯ ಜಾಗೃತಿ. ಇದು ದುಷ್ಟಶಕ್ತಿ ನಿವಾರಣೆ, ಆತ್ಮವಿಶ್ವಾಸ, ಆಧ್ಯಾತ್ಮಿಕ ಪ್ರಗತಿ ಮತ್ತು ದೈವಿಕ ರಕ್ಷಣೆಗೆ ಮಹಾಮಾರ್ಗ. ಇದು ಶ್ರದ್ಧೆ, ಶುದ್ಧತೆ ಮತ್ತು ಭಕ್ತಿ ಇದ್ದಾಗ ಮಾತ್ರ ಫಲ ನೀಡುತ್ತದೆ. ಈಗ ನೀವು ಕೇವಲ ಒಂದು ವಿಧಿಯನ್ನು ಮಾಡುತ್ತಿರುವುದಿಲ್ಲ, ನೀವು ಬ್ರಹ್ಮಾಂಡದ ಆದಿಶಕ್ತಿಯನ್ನು ಜಾಗೃತಿಗೊಳಿಸುತ್ತಿದ್ದೀರಿ.
ಚಂಡೀ ಹೋಮದಲ್ಲಿ ಪ್ರತಿಯೊಂದು ಮಂತ್ರ, ಪ್ರತಿಯೊಂದು ಸ್ವಾಹ, ಪ್ರತಿಯೊಂದು ಅಗ್ನಿ ಕಣವು ದೈವಿಕ ಶಕ್ತಿಯ ಸ್ಪಂದನೆ. ಈ ಹೋಮದ ಕೇಂದ್ರ ಶಕ್ತಿ ರೂಪಿಣಿ ಮಹಾದೇವಿ ಚಂಡಿಕಾ. ಅವಳ ಮಹಿಮೆ ಮತ್ತು ವಿಜಯಗಾಥೆ ವಿವರವಾಗಿರುವುದು ದೇವಿ ಮಹಾತ್ಮ್ಯಂನಲ್ಲಿ. ಚಂಡೀ ಹೋಮದ ಗೂಢಾರ್ಥವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಅಗ್ನಿ ಎಂದರೆ ಕೇವಲ ಬೆಂಕಿಯಲ್ಲ, ಅದು ಜ್ಞಾನ, ಅದು ಕರ್ಮಶುದ್ಧಿ, ಅದು ಆಂತರಿಕ ಅಹಂಕಾರದ ದಹನ. ನೀವು ಆಹುತಿ ನೀಡುವಾಗ ನಿಮ್ಮ ಭಯ, ನಕಾರಾತ್ಮಕತೆ, ದೋಷಗಳು ಇವೆಲ್ಲವೂ ಅಗ್ನಿಯಲ್ಲಿ ಕರಗುತ್ತಿವೆ ಎಂದು ಭಾವಿಸಬೇಕು. ನವಾರ್ಣ ಮಂತ್ರದ ಆಳವಾದ ರಹಸ್ಯ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಸ್ವಾಹ. ಐಂ ಇದು ವಿದ್ಯಾಶಕ್ತಿ, ನಿಮ್ಮ ಮನಸ್ಸನ್ನು ಸ್ಪಷ್ಟಗೊಳಿಸುತ್ತದೆ. ಹ್ರೀಂ ಇದು ಮಹಾಮಾಯೆಯ ಬೀಜ, ಇದು ಆಂತರಿಕ ಶುದ್ಧೀಕರಣ. ಕ್ಲೀಂ ಇದು ಆಕರ್ಷಣ ತತ್ವ, ದೈವಿಕ ಅನುಗ್ರಹವನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತದೆ. ಚಾಮುಂಡಾಯೈ ಮಹಾದುಷ್ಟಶಕ್ತಿ ಸಂಹಾರಿಣಿ ದೇವಿ. ವಿಚ್ಚೆ ರಕ್ಷಣೆ ಮತ್ತು ವಿಜಯದ ಸಂಕೇತ. ಪ್ರತಿ ಆಹುತಿ ಸಮಯದಲ್ಲಿ ನಿಮ್ಮ ಹೃದಯದ ತಾಳಕ್ಕೆ ಮಂತ್ರವನ್ನು ಹೊಂದಿಸಿ. ಮಂತ್ರ ಮತ್ತು ಉಸಿರಾಟ ಒಂದೇ ತರಂಗದಲ್ಲಿರಲಿ. ಉಸಿರೆಳೆದು ಓಂ ಐಂ ಹ್ರೀಂ ಕ್ಲೀಂ, ಉಸಿರು ಬಿಡುವಾಗ ಚಾಮುಂಡಾಯೈ ವಿಚ್ಚೆ ಸ್ವಾಹ ಎಂದು ಭಾವಿಸಿ ಅರ್ಪಣೆ ಮಾಡಿ. ಚಂಡೀ ಹೋಮದಲ್ಲಿ ಅತ್ಯಂತ ಮುಖ್ಯವಾದ ಭಾಗ ದೇವಿ ಮಾಹಾತ್ಮ್ಯದ ಚರಿತ್ರ ಪಠನ. ಪ್ರಥಮ ಚರಿತ್ರದಲ್ಲಿ ದೇವಿಯ ಮಹಾಕಾಳಿ ರೂಪ, ಮಧ್ಯಮ ಚರಿತ್ರದಲ್ಲಿ ಮಹಾಲಕ್ಷ್ಮೀ ರೂಪ, ಉತ್ತರ ಚರಿತ್ರದಲ್ಲಿ ಮಹಾಸರಸ್ವತೀ ರೂಪ ವ್ಯಕ್ತವಾಗುತ್ತದೆ. ಇದು 3 ಶಕ್ತಿಗಳ ಸಮನ್ವಯ. ಈ ಸಂದರ್ಭದಲ್ಲಿ ನೀವು ಈ ಶ್ಲೋಕವನ್ನು ಭಕ್ತಿಯಿಂದ ಜಪಿಸಬಹುದು. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಈ ಶ್ಲೋಕವು ದೇವಿ ಎಲ್ಲ ಜೀವಿಗಳಲ್ಲೂ ಇರುವುದನ್ನು ಸ್ಮರಿಸುತ್ತದೆ. ಹೋಮದ ಮಧ್ಯಭಾಗದಲ್ಲಿ 108 ಅಥವಾ 1008 ಆಹುತಿಗಳನ್ನು ನೀಡುವುದು ಅತ್ಯಂತ ಶಕ್ತಿದಾಯಕ. ಪ್ರತಿ ಬಾರಿ ಸ್ವಾಹ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು. ಮಂತ್ರದಲ್ಲಿ ದೋಷ ಬರದಂತೆ ಗಮನಿಸಬೇಕು. ಪೂರ್ಣಾಹುತಿ ಸಮಯದಲ್ಲಿ ಮನಸ್ಸು ಅತ್ಯಂತ ಏಕಾಗ್ರವಾಗಿರಬೇಕು. ನೀವು ನಿಮ್ಮ ಜೀವನದ ಎಲ್ಲ ಸಂಕಟಗಳು, ಕರ್ಮಬಂಧನಗಳು, ಅಜ್ಞಾನ ಇವೆಲ್ಲವನ್ನು ಅಗ್ನಿಗೆ ಅರ್ಪಿಸುತ್ತಿದ್ದೀರಿ ಎಂದು ಭಾವಿಸಬೇಕು. ಪೂರ್ಣಾಹುತಿ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಪೂರ್ಣಾಹುತಿ ಸ್ವಾಹ. ಆ ಕ್ಷಣದಲ್ಲಿ ಅಗ್ನಿಯ ಜ್ವಾಲೆ ಏರಿದರೆ ಅದು ದೈವಿಕ ಅನುಗ್ರಹದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹೋಮದ ನಂತರ ಧ್ಯಾನಾವಸ್ಥೆಯಲ್ಲಿ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿ ನಿಮ್ಮ ಸುತ್ತಲೂ ಪ್ರಕಾಶ ವಲಯವೊಂದು ರೂಪುಗೊಂಡಿದೆ ಎಂದು ಅನುಭವಿಸಿ. ಆ ವಲಯವೇ ದೇವಿಯ ರಕ್ಷಣಾ ಕವಚ. ಈ ಸಮಯದಲ್ಲಿ ಶಾಂತಿಪಾಠ. ಓಂ ದ್ಯೌಃ ಶಾಂತಿಃ, ಅಂತರಿಕ್ಷಂ ಶಾಂತಿಃ, ಪೃಥಿವೀ ಶಾಂತಿಃ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಚಂಡೀ ಹೋಮದ ಪರಿಣಾಮ ತಕ್ಷಣವೂ ಅನುಭವವಾಗಬಹುದು ಅಥವಾ ನಿಧಾನವಾಗಿ ಜೀವನದಲ್ಲಿ ಪರಿವರ್ತನೆ ರೂಪದಲ್ಲಿ ಕಾಣಿಸಬಹುದು. ಅಡೆತಡೆಗಳು ಕಡಿಮೆಯಾಗುತ್ತವೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಭಯ ದೂರವಾಗುತ್ತದೆ. ಆದರೆ ನೆನಪಿಡಿ, ಇದು ಕೇವಲ ಶಕ್ತಿ ಪ್ರದರ್ಶನವಲ್ಲ, ಇದು ಶರಣಾಗತಿ, ಇದು ಭಕ್ತಿ, ಇದು ಆತ್ಮಶುದ್ಧಿ. ಚಂಡೀ ಹೋಮವು ಅಂತರಂಗದ ಯುದ್ಧದಲ್ಲಿ ವಿಜಯದ ಸಂಕೇತ. ಇದು ದುಷ್ಟಶಕ್ತಿಗಳ ವಿರುದ್ಧದ ದೈವಿಕ ಘೋಷಣೆ. ಇದು ಆತ್ಮಬಲದ ಮಹಾ ಜಾಗೃತಿ.